ನಾವು 19 ಮಂದಿ ಕೊಪ್ಪಳದ ಎಲ್ಲ ಫ್ಯಾಮ್ಲಿ ಕೊಪ್ಪಳದವರು. ಆ ಜಾಗಕ್ಕೆ ಹೋಗಿಲ್ಲ. ನಾವು ಮಾರ್ದಿನ ಆಯ್ತು ಮಾರ್ನಿಂಗ್ 9 ಗಂಟೆಗೆ ಪಹಲ್ಗಾಂವಕ್ಕೆ. ಇದೆಲ್ಲ ರಿಸ್ಕ್ ಆಗಿ ನಮಗೆ ಎದುರಿ ರೂಮ್ ಬಿಟ್ಟು ಎಲ್ಲಿ ಹೊರಗಡೆ ಹೋಗಲಿಲ್ಲ. ಸರ್ಕಾರ ಸಂತೋಷ್ ಲಾಡ್ ಅವರು, ಸಿದ್ದರಾಮಯ್ಯ ಅವರು, ನಮ್ಮ ರಾಘವೇಂದ್ರ ಇಟ್ನಾಳ್ ಅವರು ಭಾಳ ಸಹಾಯ ಮಾಡಿ ₹1 ಖರ್ಚಿಲ್ಲಾರ್ದ ಸುರಕ್ಷಿತವಾಗಿ ಕರ್ಕೊಂಬಂದಿದ್ದಾರೆ. ಭಾಳ ರಿಸ್ಕ್ ಅನಿಸಿತ್ತು. ಬೇಡ ಅಂತೆ ಅಲ್ಲೇ ರೂಮಲ್ಲಿ ಒಂದು ದಿವಸ ಇದ್ದು ನಾಳೆ ಬೆಳಿಗ್ಗೆ ಫ್ಲೈಟ್ ಐತೆ ಅಂತ ಬಂದ್ವಿ. ಕಾಶ್ಮೀರ ಚಲೋ ಐತಿ. ಇವು ಕಾಶ್ಮೀರ ಪಾಕಿಸ್ತಾನ ಅವೆಲ್ಲ ಸನ್ನಿಪಕ್ಕವು. ಮತ್ತು ಇವು ಜಗಳ ಹಾಕವಲ್ಲ, ಅದಕ್ಕೆ ರಿಸ್ಕ್. ಪಹಲ್ಗಾಮ್ಗೆ ಹೋಗ್ಬೇಕಾಗಿತ್ತು. 22ನೇ ತಾರೀಕಿಗೆ ನಮ್ಗೆ ನ್ಯೂಸ್ ಬಂತು. ನಾವು ಹೋಟೆಲಲ್ಲಿ ಸ್ಟಕ್ ಆದ್ವಿ. ಸಂತೋಷ್ ಲಾಡ್ ಅವರು ನಾವು ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡಿದ ಕೂಡಲೇ 11 ಗಂಟೆಗೆ ನಾವು ನಿಮ್ಮ ಕಡೆ ಬರ್ತೇವೆ ಅಂತ ಹೇಳಿದರು. ನಾವು 30 ಜನ ಇದ್ವಿ. 30 ಜನರನ್ನು ರೆಸ್ಕ್ಯೂ ಮಾಡ್ಕೊಂಬಂದರು. ಅದಕ್ಕೆ ಕಾಶ್ಮೀರ್ ಈಸ್ ಅ ಬ್ಯೂಟಿಫುಲ್ ಸ್ಟೇಟ್. ಬಟ್ ಕಾಶ್ಮೀರಿಯತ್ ಏನದಲ್ಲ, ಅದು ಭಾರತದ ಒಕ್ಕೂಟಿನಲ್ಲಿ ಇನ್ನೂ ಕೂಡಬೇಕು. ಅವರು ಏನದಲ್ಲ, ಇನ್ನೂ ಭಾರತವನ್ನು ಸರಿಯಾಗಿ ಒಪ್ತಾ ಇಲ್ಲ. ಅದು ಭಾರತದ ಮುಕುಟ ಮಣಿ ಅದ. ಅದರ ಕಾಶ್ಮೀರಿ ಎತ್ತೇನದಲ್ಲ ಹೋಗಬೇಕು, ಭಾರತೀಯತೆ ಬರಬೇಕು ಅವರಲ್ಲಿ. ನಮ್ಮದು ನೆಕ್ಸ್ಟ್ ಡೇ ಇತ್ತು ಪ್ಯಾಕೇಜ್. IRCTCಯಿಂದ ಹೋಗಿದ್ದೀವಿ ನಾವು. ಕಾಶ್ಮೀರ್ ಬ್ಯೂಟಿಫುಲ್ ಅದ. ಕಾಶ್ಮೀರ್ ಜನರಲ್ಲಿ ಇರ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಹೋಗಬೇಕು. ಹೋಗಿಲ್ಲ. ಸ್ವರ್ಗ ಅದು. ಸ್ವರ್ಗ ಆದರೆ ಇವರು ಸ್ವರ್ಗದಲ್ಲಿರುವಂಥ ಹೋಗಿಲ್ಲ. ಅವರಲ್ಲೇ ಇನ್ನೂ ಸಹ ಮೋದಿಯವರು ಅನ್ನೋಕ್ಕಿಂತ ಕಾಂಟ್ರಾಕ್ಟರ್ ಮಾಡಿದ್ದಾರೆ, ಇಂಜಿನಿಯರ್ ಮಾಡಿದ್ದಾರೆ. ಮೋದಿಯವರು ಏನು ಮಾಡಿದ್ದಾರೆ ಅನ್ನುವಂಥ ಭಾವನೆ ಅವರಲ್ಲಿ ಇನ್ನೂ ತುಂಬಿಕೊಂಡದ. ಇನ್ನೂ ಪೂರ್ಣ ಬಂದಿಲ್ಲ. ಬಟ್ ಅಲ್ಲೇನದಲ್ಲ, 80% ಜನ ಟೂರಿಸ್ಟನ್ನು ದೇವ್ರ ರೂಪದಲ್ಲಿ ನೋಡ್ತಾರೆ. ಒಂದು 20% ಜನ ಏನದಾರಲ್ಲ, ಅವರು ಒಪ್ಪೋದಲ್ಲ. ಅಂಥವ್ರಿಂದನೇ ಈ ದುರ್ಘಟನೆಗಳು ನಡೀತಾ ಇದ್ದಾವೆ. ಉಳಿದ 80% ಜನ ಏನಂತಾರೆ, ಅವ್ರು ನಿಮಗೆ ಹೊಡೆದಿಲ್ರಿ, ನಮಗೆ ಹೊಡೆದಾರ, ನಮ್ಮದು ಊಟ ಇಲ್ಲ, ನಮ್ಮ ರೋಟಿ ಬಂದು ಆಗ್ತದೆ ನೀವು ಬರದೇ ಹೋದ್ರೆ ಹೇಳ್ತಾರೆ ಅವರು. ಆದ್ರೆ ಅದನ್ನೇ ಅವರು ಇವಾಗ ನಾವು 4 ವರ್ಷ ಹೋಗೋದು ಬಿಟ್ವಿ ಅಂದರೆ ಅವಾಗ ಗೊತ್ತಾಗುತ್ತೆ ಅವರಿಗೆ. ಇವತ್ತು ಹೋದ್ರಿ ನೀವು, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು? ಜೊತೆಗೆ ಇದಂಥ ಸಂದರ್ಭ ಮಂಡೇ ಹೋಗಿದ್ದು ಸರ್. ಮಂಡೇ ಹೋದ್ಮೇಲೆ ಅಲ್ಲಿ ಸೆಕೆಂಡ್ ಡೇನೇ ಇದಾಗಿದ್ದು. ಈ ಥರ ಇನ್ಸಿಡೆಂಟ್ ಆಯಿತು ಅಂತ ಗೊತ್ತಾದ ಮೇಲೆ ನಮ್ಮ ಟ್ರಿಪ್ ಫುಲ್ ಕ್ಯಾನ್ಸಲ್ ಆಯಿತು. 9 days ಟ್ರಿಪ್ ಇದ್ದಿದ್ದು. ಸೊ ಕಟ್ ಶಾರ್ಟ್ ಆಗಿ ಇವಾಗ ಜಸ್ಟ್ 2 days ವಿ ಹ್ಯಾಡ್ ಟು ಸ್ಪೆಂಡ್. ವಾಪಸ್ ಬರಬೇಕಂತ ಸಿಚುವೇಶನ್ ಆಯಿತು ಅಲ್ಲಿ. ಘಟನೆ ನಡೆದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಜೊತೆ ದೂದ್ಪತ್ರಿಯಲ್ಲಿದ್ವಿ. ಆ್ಯಕ್ಚುಲಿ ಪಹಲ್ಗಾಮಲ್ಲಿ ಸ್ಟೇ ಇತ್ತು ನಮ್ಮದು. ಬಟ್ ಏನೋ ನಮ್ಮ ಲಕ್ ಆರ್ ವಾಟ್ ಟು ಸೇ, ನಮ್ಮ ಅಲ್ಲಿ ಸ್ಟೇ ಕ್ಯಾನ್ಸಲ್ ಮಾಡಿ ಡಿಫ್ರೆಂಟ್ ಡೇಟ್ ಇದು ಮಾಡಿದ್ವಿ. ಈಗ ಸುರಕ್ಷಿತವಾಗಿ ಬಂದ್ರೆ ಸರ್, ಹೆಂಗೆ ಯಾವ ಥರ ವ್ಯವಸ್ಥೆ? ಹೋಗಿದ್ವಿ, ವಾಪಸ್ 4 ಬಂದಿದ್ವಿ. ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರ್ CM, ಅವರ್ ಡೆಪ್ಯೂಟಿ CM, ಅವರ್ ಸಂತೋಷ್ ಲಾಡ್ ಸರ್ ಪರ್ಸ್ನಲ್ ಆಗಿ ನಮ್ಮ ಜೊತೆ ಟಚ್ಚಲ್ಲಿದ್ದರು. ಇಂಥ ಫ್ಲೈಟ್ ಅರೇಂಜ್ ಮಾಡ್ತಾಯಿದ್ವಿ, ಡೀಟೇಲ್ಸ್ ಎಲ್ಲ ತೊಗೊಂಡ್ರು. ನನ್ನ ಕೈಯಲ್ಲಿ ಟಿಕೆಟೇ ಇಲ್ಲ, ಬಟ್ ಏರ್ಪೋರ್ಟ್ ಒಳಗೆ ಹೋಗೋಕ್ಕಾಗತ್ತಾ ಅಷ್ಟು ಸೆಕ್ಯೂರಿಟಿ ಇದೆ. ಅವ್ರು ಅಂದಿದ್ದು ಒಂದೇ, ನಾನು ಪರ್ಸ್ನಲಾಗಿ ಬಂದು ರಿಸೀವ್ ಮಾಡ್ತೀನಿ ನಿಮ್ಮನ್ನು, ಡೋಂಟ್ ವರಿ, ನಿಮ್ಮನ್ನು ಬ್ಯಾಂಗ್ಳೂರಲ್ಲಿ ತಲುಪಿಸ್ತೀನಿ ನಾನು. ಸೊ ಅದೇ ಥರ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸರ್. ಥ್ಯಾಂಕ್ ಯು. ಖುಷಿ ಆಗ್ತಾಯಿದೆ. ಖುಷಿ ಆಗ್ತದೆ. ಅವತ್ತು ಹೋಗಿದ್ದು ನೀವು, ಅಲ್ಲಿನ ಪರಿಸ್ಥಿತಿಗಳು ಹೇಗಿತ್ತು ಅದನ್ನು ವಿವರಿಸೋದು? 22 ತಾರೀಕಿಗೆ ಹೋಗಿದ್ದೀವಿ ನಾವು. ಹೋಗುವಾಗ ಅಂತಂಬ ಡೈರೆಕ್ಟ್ ನಾವು ಅಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಬೈಕ್ ವೆಹಿಕಲ್ ಕೆಟ್ಟುಬಿಡ್ತು. 3 ತಾಸು ಲೇಟ್ ಆಯಿತು. ಸೊ ನಮಗೆ ಮೊಘಲ್ ರೋಡ್ ಹೋಗ್ತಾ ನಮ್ಮ ಲಾಜಿ ಮುಟ್ಟಕ್ಕೆ 11 ಗಂಟೆ ಆಯ್ತು ರಾತ್ರಿ. ಅದ್ರ ಸಲುವಾಗಿ ನಾವು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನಮಗೆ ನೆಕ್ಸ್ಟ್ ಡೇ ಗೊತ್ತಾಯಿತು. ಅವಾಗಿನಿಂದ ನಾವು 1 ದಿವಸ ಅಷ್ಟೇ ಗುಲ್ಮರ್ಗ್ ಹೋಗಿವಿ. ಅಲ್ಲಿಂದ ಬಸ್ ಸಂತೋಷ್ ಸರ್ದಿಂದ ಲಾಡ್ ಸರ್ದಿಂದ ಅವ್ರ ಮೆಹರ್ಬಾನಿಯಿಂದ ನಾವು ಬಂದು ಇಲ್ಲಿ ಮುಟ್ಟಿದ್ದೀವಿ. ತುಂಬ ಧನ್ಯವಾದಗಳು. ನೀವೇನು ಹೇಳಕ್ಕೆ ಇಷ್ಟ? ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು? ಎಲ್ಲ ಕನ್ನಡಿಗರೆಲ್ಲ ಎಲ್ಲಿದ್ದು? ಭಾಳ ಟೆನ್ಷನ್ದಾಗೈತೆ. ಎಲ್ಲ ಟೆನ್ಷನ್ದಾಗೆ ಇದ್ವಿ ಎಲ್ಲರೂ. ಬೆಂಗಳೂರಿಗೆ ಯಾವಾಗ ಹೋಗ್ತೀವಿ ಹಂಗೆ ಅಂತ ಅನಿಸ್ತಾ ಇತ್ತು ನಿಮಗೆ? ಇದಿಷ್ಟು ಏನು ಈಗ ಕನ್ನಡಿಗರು ವಾಪಸ್ ಆಗಿರ್ತಕ್ಕಂಥವ್ರು ಹೇಳ್ತಾರುವಂಥ ಮಾತು. ಕ್ಯಾಮ್ರಾಮನ್ ಮುಂಜಾನೆ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ನಾವು 19 ಮಂದಿ ಕೊಪ್ಪಳದ ಎಲ್ಲ ಫ್ಯಾಮ್ಲಿ ಕೊಪ್ಪಳದವರು.
ಆ ಜಾಗಕ್ಕೆ ಹೋಗಿಲ್ಲ. ನಾವು ಮಾರ್ದಿನ ಇತ್ತು ಮಾರ್ನಿಂಗ್ 9 ಗಂಟೆಗೆ ಪಹಲ್ಗಾಂವ್ಗೆ. ಇದೆಲ್ಲ ರಿಸ್ಕ್ ಆಗಿ ನಮಗೆ ಎದುರಿ ರೂಮ್ ಬಿಟ್ಟು ಎಲ್ಲಿ ಹೊರಗಡೆ ಹೋಗಲಿಲ್ಲ. ಸರ್ಕಾರ ಸಂತೋಷ್ ಲಾಡ್ ಅವರು, ಸಿದ್ದರಾಮಯ್ಯ ಅವರು, ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಭಾಳ ಸಹಾಯ ಮಾಡಿ ₹1 ಖರ್ಚಿಲ್ಲಾರ್ದ ಸುರಕ್ಷಿತವಾಗಿ ಕರ್ಕೊಂಬಂದಿದ್ದಾರೆ. ಭಾಳ ರಿಸ್ಕ್ ಅನಿಸಿತ್ತು. ಬೇಡ ಅಂತೆ ಅಲ್ಲೇ ರೂಮಲ್ಲಿ ಒಂದು ದಿವಸ ಇದ್ದು ನಾಳೆ ಬೆಳಿಗ್ಗೆ ಫ್ಲೈಟ್ ಐತೆ ಅಂತ ಬಂದ್ವಿ. ಕಾಶ್ಮೀರ ಚಲೋ ಐತಿ. ಇವು ಕಾಶ್ಮೀರ, ಪಾಕಿಸ್ತಾನ ಅವೆಲ್ಲ ಸನ್ನಿಪಕ್ಕವು. ಮತ್ತು ಇವು ಜಗಳ ಹಾಕವಲ್ಲ, ಅದಕ್ಕೆ ರಿಸ್ಕ್. ಪಹಲ್ಗಾಮ್ಗೆ ಹೋಗ್ಬೇಕಾಗಿತ್ತು. 22ನೇ ತಾರೀಕಿಗೆ ನಮ್ಗೆ ನ್ಯೂಸ್ ಬಂತು. ನಾವು ಹೋಟೆಲಲ್ಲಿ ಸ್ಟಕ್ ಆದ್ವಿ. ಸಂತೋಷ್ ಲಾಡ್ ಅವರು ನಾವು ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡಿದ ಕೂಡಲೇ 11 ಗಂಟೆಗೆ ನಾವು ನಿಮ್ಮ ಕಡೆ ಬರ್ತೇವೆ ಅಂತ ಹೇಳಿದರು. ನಾವು 30 ಜನ ಇದ್ವಿ. 30 ಜನರನ್ನು ರೆಸ್ಕ್ಯೂ ಮಾಡ್ಕೊಂಬಂದರು. ಅದಕ್ಕೆ ಕಾಶ್ಮೀರ್ ಈಸ್ ಅ ಬ್ಯೂಟಿಫುಲ್ ಸ್ಟೇಟ್. ಬಟ್ ಕಾಶ್ಮೀರಿಯತ್ ಏನದಲ್ಲ, ಅದು ಭಾರತದ ಒಕ್ಕೂಟಿನಲ್ಲಿ ಇನ್ನೂ ಕೂಡಬೇಕು. ಅವರು ಏನದಲ್ಲ, ಇನ್ನೂ ಭಾರತವನ್ನು ಸರಿಯಾಗಿ ಒಪ್ತಾ ಇಲ್ಲ. ಅದು ಭಾರತದ ಮುಕುಟ ಮಣಿ ಇದೆ. ಅದರ ಕಾಶ್ಮೀರಿ ಎತ್ತೇನದಲ್ಲ ಹೋಗಬೇಕು, ಭಾರತೀಯತೆ ಬರಬೇಕು ಅವರಲ್ಲಿ. ನಮ್ಮದು ನೆಕ್ಸ್ಟ್ ಡೇ ಇತ್ತು ಪ್ಯಾಕೇಜ್. IRCTCಯಿಂದ ಹೋಗಿದ್ದೀವಿ ನಾವು. ಕಾಶ್ಮೀರ್ ಬ್ಯೂಟಿಫುಲ್ ಅದ. ಕಾಶ್ಮೀರ್ ಜನರಲ್ಲಿ ಇರ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಹೋಗಬೇಕು. ಹೋಗಿಲ್ಲ. ಸ್ವರ್ಗ ಅದು. ಸ್ವರ್ಗ ಆದರೆ ಇವರು ಸ್ವರ್ಗದಲ್ಲಿರುವಂಥ ಹೋಗಿಲ್ಲ. ಅವರಲ್ಲೇ ಇನ್ನೂ ಸಹ ಮೋದಿಯವರು ಅನ್ನೋಕ್ಕಿಂತ ಕಾಂಟ್ರಾಕ್ಟರ್ ಮಾಡಿದ್ದಾರೆ, ಇಂಜಿನಿಯರ್ ಮಾಡಿದ್ದಾರೆ. ಮೋದಿಯವರು ಏನು ಮಾಡಿದ್ದಾರೆ ಅನ್ನುವಂಥ ಭಾವನೆ ಅವರಲ್ಲಿ ಇನ್ನೂ ತುಂಬಿಕೊಂಡದ. ಇನ್ನೂ ಪೂರ್ಣ ಬಂದಿಲ್ಲ. ಬಟ್ ಅಲ್ಲೇನದಲ್ಲ, 80% ಜನ ಟೂರಿಸ್ಟನ್ನು ದೇವ್ರ ರೂಪದಲ್ಲಿ ನೋಡ್ತಾರೆ. ಒಂದು 20% ಜನ ಏನದಾರಲ್ಲ, ಅವರು ಒಪ್ಪೋದಲ್ಲ. ಅಂಥವ್ರಿಂದನೇ ಈ ದುರ್ಘಟನೆಗಳು ನಡೀತಾ ಇದ್ದಾವೆ. ಉಳಿದ 80% ಜನ ಏನಂತಾರೆ, ಅವ್ರು ನಿಮಗೆ ಹೊಡೆದಿಲ್ರಿ, ನಮಗೆ ಹೊಡೆದಾರ, ನಮ್ಮದು ಊಟ ಇಲ್ಲ, ನಮ್ಮ ರೋಟಿ ಬಂದು ಆಗ್ತದೆ ನೀವು ಬರದೇ ಹೋದ್ರೆ ಹೇಳ್ತಾರೆ ಅವರು. ಆದ್ರೆ ಅದನ್ನೇ ಅವರು ಇವಾಗ ನಾವು 4 ವರ್ಷ ಹೋಗೋದು ಬಿಟ್ವಿ ಅಂದ್ರೆ ಅವಾಗ ಗೊತ್ತಾಗುತ್ತೆ ಅವರಿಗೆ. ಇವತ್ತು ಹೋದ್ರಿ ನೀವು, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು? ಜೊತೆಗೆ ಇದಂಥ ಸಂದರ್ಭ ಮಂಡೇ ಹೋಗಿದ್ದು ಸರ್. ಮಂಡೇ ಹೋದ್ಮೇಲೆ ಅಲ್ಲಿ ಸೆಕೆಂಡ್ ಡೇನೇ ಇದಾಗಿದ್ದು. ಈ ಥರ ಇನ್ಸಿಡೆಂಟ್ ಆಯಿತು ಅಂತ ಗೊತ್ತಾದ್ಮೇಲೆ ನಮ್ಮ ಟ್ರಿಪ್ ಫುಲ್ ಕ್ಯಾನ್ಸಲ್ ಆಯಿತು. 9 days ಟ್ರಿಪ್ ಇದ್ದಿದ್ದು. ಸೊ ಕಟ್ ಶಾರ್ಟ್ ಆಗಿ ಇವಾಗ ಜಸ್ಟ್ 2 days ವಿ ಹ್ಯಾಡ್ ಟು ಸ್ಪೆಂಡ್. ವಾಪಸ್ ಬರಬೇಕಂತ ಸಿಚುವೇಶನ್ ಆಯಿತು ಅಲ್ಲಿ. ಘಟನೆ ನಡೆದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಜೊತೆ ದೂದ್ಪತ್ರಿಯಲ್ಲಿದ್ವಿ. ಆ್ಯಕ್ಚುಲಿ ಪಹಲ್ಗಾಮಲ್ಲಿ ಸ್ಟೇ ಇತ್ತು ನಮ್ಮದು. ಬಟ್ ಏನೋ ನಮ್ಮ ಲಕ್ ಆರ್ ವಾಟ್ ಟು ಸೇ, ನಮ್ಮ ಅಲ್ಲಿ ಸ್ಟೇ ಕ್ಯಾನ್ಸಲ್ ಮಾಡಿ ಡಿಫ್ರೆಂಟ್ ಡೇಟ್ ಇದು ಮಾಡಿದ್ವಿ. ಈಗ ಸುರಕ್ಷಿತವಾಗಿ ಬಂದ್ರೆ ಸರ್, ಹೆಂಗೆ ಯಾವ ಥರ ವ್ಯವಸ್ಥೆ? ಹೋಗಿದ್ವಿ, ವಾಪಸ್ 4 ಬಂದಿದ್ವಿ. ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಅವರ್ CM, ಅವರ್ ಡೆಪ್ಯೂಟಿ CM, ಅವರ್ ಸಂತೋಷ್ ಲಾಡ್ ಸರ್ ಪರ್ಸ್ನಲ್ ಆಗಿ ನಮ್ಮ ಜೊತೆ ಟಚ್ಚಲ್ಲಿದ್ದರು. ಇಂಥ ಫ್ಲೈಟ್ ಅರೇಂಜ್ ಮಾಡ್ತಾಯಿದ್ವಿ, ಡೀಟೇಲ್ಸ್ ಎಲ್ಲ ತೊಗೊಂಡ್ರು. ನನ್ನ ಕೈಯಲ್ಲಿ ಟಿಕೆಟೇ ಇಲ್ಲ, ಬಟ್ ಏರ್ಪೋರ್ಟ್ ಒಳಗೆ ಹೋಗೋಕ್ಕಾಗತ್ತಾ ಅಷ್ಟು ಸೆಕ್ಯೂರಿಟಿ ಇದೆ. ಅವ್ರು ಅಂದಿದ್ದು ಒಂದೇ, ನಾನು ಪರ್ಸ್ನಲಾಗಿ ಬಂದು ರಿಸೀವ್ ಮಾಡ್ತೀನಿ ನಿಮ್ಮನ್ನು, ಡೋಂಟ್ ವರಿ, ನಿಮ್ಮನ್ನು ಬ್ಯಾಂಗ್ಳೂರಲ್ಲಿ ತಲುಪಿಸ್ತೀನಿ ನಾನು. ಸೊ ಅದೇ ಥರ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸರ್. ಥ್ಯಾಂಕ್ ಯು. ಖುಷಿ ಆಗ್ತಾಯಿದೆ. ಖುಷಿ ಆಗ್ತದೆ. ಅವತ್ತು ಹೋಗಿದ್ದು ನೀವು, ಅಲ್ಲಿನ ಪರಿಸ್ಥಿತಿಗಳು ಹೇಗಿತ್ತು ಅದನ್ನು ವಿವರಿಸೋದು? 22 ತಾರೀಕಿಗೆ ಹೋಗಿದ್ದೀವಿ ನಾವು. ಹೋಗುವಾಗ ಅಂತಂಬ ಡೈರೆಕ್ಟ್ ನಾವು ಅಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಬೈಕ್ ವೆಹಿಕಲ್ ಕೆಟ್ಟಬಿಡ್ತು. 3 ತಾಸು ಲೇಟ್ ಆಯಿತು. ಸೊ ನಮಗೆ ಮೊಘಲ್ ರೋಡ್ ಹೋಗ್ತಾ ನಮ್ಮ ಲಾಜಿ ಮುಟ್ಟಕ್ಕೆ 11 ಗಂಟೆ ಆಯ್ತು ರಾತ್ರಿ. ಅದ್ರ ಸಲುವಾಗಿ ನಾವು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ನಮಗೆ ನೆಕ್ಸ್ಟ್ ಡೇ ಗೊತ್ತಾಯಿತು. ಅವಾಗಿನಿಂದ ನಾವು 1 ದಿವಸ ಅಷ್ಟೇ ಗುಲ್ಮರ್ಗ್ ಹೋಗಿವಿ. ಅಲ್ಲಿಂದ ಬಸ್ ಸಂತೋಷ್ ಸರ್ದಿಂದ ಲಾಡ್ ಸರ್ದಿಂದ ಅವ್ರ ಮೆಹರ್ಬಾನಿಯಿಂದ ನಾವು ಬಂದು ಇಲ್ಲಿ ಮುಟ್ಟಿದ್ದೀವಿ. ತುಂಬ ಧನ್ಯವಾದಗಳು. ನೀವೇನು ಹೇಳಕ್ಕೆ ಇಷ್ಟ? ಇಲ್ಲಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು? ಎಲ್ಲ ಕನ್ನಡಿಗರೆಲ್ಲ ಎಲ್ಲಿದ್ರು? ಭಾಳ ಟೆನ್ಷನ್ದಾಗೈತೆ ಎಲ್ಲ. ಟೆನ್ಷನ್ದಾಗೆ ಇದ್ವಿ ಎಲ್ಲರೂ. ಬೆಂಗಳೂರಿಗೆ ಯಾವಾಗ ಹೋಗ್ತೀವಿ ಹಂಗೆ ಅಂತ ಅನಿಸ್ತಾ ಇತ್ತು ನಿಮಗೆ? ಇದಿಷ್ಟು ಏನು ಈಗ ಕನ್ನಡಿಗರು ವಾಪಸ್ ಆಗಿರ್ತಕ್ಕಂಥವ್ರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಮುಂಜಾಣ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.